ಹಾಯ್ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಲೈಫಲ್ಲಿ ಯಾರು ಬರ್ತಾ ಇದ್ದಾರೆ, ಹಾಗೆ ಯಾರ ಬರುವಿಕೆನ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ನ ನೋಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಆಗಿರುತ್ತೆ. ಇಲ್ಲಿ ನಿಮಗೆ ಚೂಸ್ ಮಾಡ್ಕೊಳ್ಳಿಕ್ಕೆ ಅಂತ 2 ಡೆಕ್ಕನ್ನು ಇಟ್ಟಿದ್ದೀನಿ. ನಿಮಗೆ ಯಾವ ಡೆಕ್ ತುಂಬ ಅಟ್ರಾಕ್ಟ್ ಆಗ್ತಿದೆ ಆ ಡೆಕ್ಕನ್ನು ಚೂಸ್ ಮಾಡ್ಕೊಳ್ಳಿ. ವಿಡಿಯೋನ ಪೋಸ್ ಮಾಡಿಬಿಟ್ಟು ನಿಮಗೆ ಯಾವ ಡೆಕ್ ನಿಮಗೆ ತುಂಬ ಅಟ್ರಾಕ್ಟ್ ಆಗ್ತಿದೆ ಆ ಡೆಕ್ಕನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಬೋದು. ಪೈಲ್ 1 ಆ್ಯಂಡ್ ಪೈಲ್ 2 ಇಲ್ಲಿ ಆ ಥರ ನೀವು ಸೆಲೆಕ್ಟ್ ಮಾಡ್ಕೊಬೋದು, ಅಥವಾ ಯಾವ ಡೆಕ್ ನಿಮಗೆ ತುಂಬ ಅಟ್ರಾಕ್ಟ್ ಆಗ್ತಿದೆ ಆ ಡೆಕ್ನ ನೀವು ಚೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರಿಗೆ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ವಿಡಿಯೋನ ಪಾಸ್ ಮಾಡಿಬಿಟ್ಟು ಬೇಕಿದ್ರೆ ನಿಮಗೆ ಯಾವ ಒಂದು ಡೆಕ್ ತುಂಬ ಅಟ್ರಾಕ್ಟ್ ಆಗ್ತಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸರಿಯಾದಂಥ ಡೆಕ್ನ ನೀವು ನಿಮ್ಮ ಲೈಫಿಗೆ ಯಾರು ಬರ್ತಾ ಇದ್ದಾರೆ, ಆ ಬರುವಿಕೆಯಿಂದ ಏನು ಚೇಂಜಸ್ ಆಗ್ತಿದೆ ಅದನ್ನು ನೀವು ಯೋಚನೆ ಮಾಡ್ತಾ ಡೆಕ್ನ ಚೂಸ್ ಮಾಡ್ಕೊಳ್ಳಿ. ಓಕೆ, ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೀವು ಲಿಂಕ್ನ ಕ್ಲಿಕ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ನ ನೀವು ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ನಾನು ಜನರಲ್ ರೀಡಿಂಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆನಾ, ಇಲ್ಲಿ ತುಂಬ ಜನ ಕೇಳ್ತೀರಾ ಲವ್ ರಿಲೇಟೆಡಲ್ಲೇ ಯಾಕೆ ಯಾವಾಗಲೂ ರೀಡಿಂಗ್ ಮಾಡ್ತೀರಾ ಅಂತೇಳಿ. ನೋಡಿ ಇಯರ್ಸ್ ನಿಮ್ಮ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಿರ್ತೀರಾ. ದಟ್ ಎಲ್ಲ ಥರದ ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ರಿಲೇಶನ್ಶಿಪ್ಪಲ್ಲಿ ತುಂಬ ಜನ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿರ್ತೀರ ಅಲ್ವಾ. ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ ಆ ಒಂದು ರೀಸನಿಗೋಸ್ಕರ ನಾನು ಹೆಚ್ಚಾಗಿ ಲವ್ ರಿಲೇಟೆಡಲ್ಲೇ ನಾನು ನಿಮಗೆ ರೀಡಿಂಗ್ಸ್ನ ಮಾಡೋದು. ಆ್ಯಂಡ್ ನನಗೆ ಬರೋವಂಥ ಕಮೆಂಟ್ಸ್ ಇರ್ಬೋದು, ಅಥವಾ ನನಗೆ ಬರೋವಂಥ ಪರ್ಸ್ನಲಾಗಿ ನನಗೆ ತುಂಬ ಜನ ಕೇಳೋದು ಕೂಡ, ಮೆಸೇಜ್ ಮಾಡಿ ಕೇಳೋದು ಕೂಡ ರಿಲೇಶನ್ಶಿಪ್ ರಿಲೇಟೆಡಲ್ಲೇ ವೀಡಿಯೋಸ್ನ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದರ್ವೈಸ್ ನಾನು ಜಾಬ್ ರಿಲೇಟೆಡ್ ಅಥವಾ ಬೇರೆ ರಿಲೇಟೆಡಲ್ಲಿ ಮಾಡಬಾರ್ದು ಅನ್ನೋಂಥದ್ದು ಏನೂ ಇಲ್ಲ. ಅದನ್ನು ಕೂಡ ನಾನು ಕೆಲವೊಂದು ವೀಡಿಯೋದಲ್ಲಿ ಮಾಡಿದ್ದೀನಿ ಕೂಡ. ನಿಮಗೆ ಯಾವ ರೀಡಿಂಗ್ ಇಂಟ್ರೆಸ್ಟ್ ಇರುತ್ತೆ ಅದನ್ನು ನೀವು ಚೆಕ್ ಮಾಡಿ ನೋಡಿ. ಮೋಟಿವೇಶನಲ್ ವೀಡಿಯೋಸ್ ಇದೆ ಆ್ಯಂಡ್ ಪೆಂಡುಲಮ್ ರೀಡಿಂಗ್ಸ್ ಇರುತ್ತೆ ಸೊ ಪ್ಲೇ ಲಿಸ್ಟಲ್ಲಿ ಹೋಗಿ ಸರ್ಚ್ ಮಾಡಿ ನಿಮಗೆ ಯಾವ ರೀಡಿಂಗ್ ಬೇಕೋ ಅದನ್ನು ನೀವು ನೋಡ್ಬೋದು. ಓಕೆ, ಇವಾಗ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆನಾ, ಇಲ್ಲಿ ನಿಮ್ಮ ಲೈಫಲ್ಲಿ ಯಾರು ಬರ್ತಾ ಇದ್ದಾರೆ ಆ್ಯಂಡ್ ಯಾರ ಬರುವಿಕೆಯಿಂದ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಆಗ್ತಿದೆ ಅಂತೇಳಿ. ಫಸ್ಟ್ ಒನ್, ಈ ಒಂದು ಡೆಕ್ನ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಲೈಫಲ್ಲಿ ಯಾರು ಬರ್ತಾ ಇದ್ದಾರೆ ಚೆಕ್ ಮಾಡೋಣ. ಓಕೆ, ಫಸ್ಟ್ ದ ಫೂಲ್ ಕಾರ್ಡ್ ಬರ್ತಿದೆ. ಓಕೆ, ಸೆಕೆಂಡ್ ಒನ್ ನೈಟ್ ಆಫ್ ಕಪ್ಸ್, ಕ್ವೀನ್ ಆಫ್ ವಾಂಡ್ಸ್, ಹಾಗೆ ಓಕೆ ಎಸ್ ದ ಚಾರಿಯೇಟ್, ಹಾಗೆಯೇ ಏಸ್ ಆಫ್ ಪೆಂಟಿಕಲ್. ಓಕೆ, 3 ಆಫ್ ಪೆಂಟಿಕಲ್ ಬಂದಿದೆ. ಓಕೆ, ಎಸ್ ಬಾಟಮ್ ಆಫ್ ದ ಕಾರ್ಡ್ 6 ಆಫ್ ಪೆಂಟಿಕಲ್. ಓಕೆ, ಇಲ್ಲಿ ನಿಮ್ಮ ಲೈಫಲ್ಲಿ ಇಲ್ಲಿ ಎನರ್ಜಿ ಪ್ರಕಾರ ನನಗೆ ಇಲ್ಲಿ ಸಿಗ್ತಾ ಇರುವಂಥದ್ದು, ನಿಮ್ಮ ಲೈಫಲ್ಲಿ ಒಂದು ಗುರು ಅನ್ನೋಂಥದ್ದನ್ನ ನೀವು ಇಲ್ಲಿ ಅಟ್ರ್ಯಾಕ್ಟ್ ಮಾಡಿದ್ದೀರಾ ಅಥವಾ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಗುರು ಅನ್ನೋ ಎಂಟ್ರಿ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ. ಆ ಗುರುವಿನ ಎಂಟ್ರಿಯಿಂದ ನಿಮ್ಮ ಲೈಫ್ ಪಾತ್ ಅನ್ನೋದು ಚೇಂಜ್ ಆಗ್ತಿದ್ರೆ, ಆ ಗುರು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿ ನಿಮ್ಮ ಲೈಫನ್ನು ಚೇಂಜ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಓಕೆ, ಸ್ಪಿರಿಚುವಲ್ ಲೈಫ್ ಬಗ್ಗೆನೂ ಆಗಿರ್ಬೋದು, ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಇಲ್ಲಿ ರೀಸೆಂಟಾಗಿ ಕಾಲೇಜನ್ನ ಚೇಂಜ್ ಮಾಡೋದು ಅಥವಾ ಕಾಲೇಜಿಗೆ ಸೇರಬೇಕು ಅಂತ ಹೇಳ್ಬಿಟ್ಟು ಗೈಡೆನ್ಸ್ನ ಮುಖಾಂತರ ಇರ್ಬೋದು. ಸಮಥಿಂಗ್ ಇಲ್ಲಿ ಏನೋ ಒಂದು ಗುರು ಅನ್ನೋಂಥ ಎನರ್ಜಿ ನನಗಿಲ್ಲಿ ತುಂಬ ಆ್ಯಪ್ಟ್ ಆಗ್ತಿದೆ. ಗುರುವಿನ ಮುಖಾಂತರ ನಿಮ್ಮ ಲೈಫನ್ನು ನೀವು ಚೇಂಜ್ ಮಾಡ್ಕೊಳ್ತೀರಾ ಅನ್ನೋವಂಥದ್ದು. ಓಕೆ, ನಿಮ್ಮ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮಿಂದ ಹೊರಗೆ ಬರಲಿಕ್ಕೆ ಅಥವಾ ಅವರಿಂದ ಒಂದು ಸಜೆಷನ್ನ ನೀವು ತಗೊಳ್ತಾ ಏನು ಹೇಳ್ಬೋದು, ವೆರಿ ಸೂನ್ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡ್ತೀರಾ ಈ ಒಂದು ಗುರುವಿನ ಎಂಟ್ರಿಯಿಂದ ಅಂತ ಹೇಳ್ಬಿಟ್ಟು ನನಗಿಲ್ಲಿ ಆ್ಯಪ್ಟ್ ಆಗ್ತಿದೆ. ಓಕೆ, ನಿಮ್ಮ ಲೈಫಲ್ಲಿ ಕೆಲವೊಬ್ರು ಏನು ನೆಗೆಟಿವ್ ಪ್ಯಾಟ್ರನ್ ಅಥವಾ ಕಾರ್ಮಿಕ್ ಸೈಕಲ್ ಏನಿತ್ತು ಅದನ್ನು ಎಂಡ್ ಮಾಡ್ತಾ ಇದ್ದೀರಾ ಅಥವಾ ಅದರಿಂದ ಹೊರಗೆ ಬರ್ತಾ ಇದ್ದೀರಾ ಅಂತ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ಕಾರ್ಮಿಕ್ ಅಥವಾ ಟಾಕ್ಸಿಕ್ ರಿಲೇಶನ್ಶಿಪ್ಪಿಂದ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಅಥವಾ ಸಮಥಿಂಗ್ ನೆಗೆಟಿವ್ ಅನ್ನುವಂಥದ್ದು ಇಲ್ಲಿ ಆ್ಯಪ್ಟ್ ಆಗ್ತಿದೆ. ಆ ನೆಗೆಟಿವಿಂದ ನೀವು ಹೊರಗೆ ಬರಲಿಕ್ಕೆ ಈ ಒಂದು ಗುರು ನಿಮಗೆ ಹೆಲ್ಪ್ ಮಾಡ್ತಾರೆ.
ಅಂದರೆ ಇಲ್ಲಿ ಅವ್ರು ಏನಂತ ಹೇಳಿದ್ರೆ ನಿಮಗೆ ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ನೀವೇನು ಪ್ರಾಬ್ಲಮಲ್ಲಿ ಇದ್ದೀರಾ ಆ ಪ್ರಾಬ್ಲಮ್ನ ನಿಮಗೆ ಅರ್ಥ ಮಾಡಿಸ್ಬಿಟ್ಟು ನಿಮಗೆ ಹೇಗಿರಬೇಕು ಹೇಗೆ ಅದೆಲ್ಲದನ್ನು ರಿಯಲೈಸ್ ಮಾಡ್ತಾ ನಿಮಗೆ ಸೊಲ್ಯೂಷನ್ನ ಕೊಡ್ತಾ ಸಜೆಷನ್ ಮಾಡ್ತಾ ನಿಮಗೆ ಆ ಪ್ರಾಬ್ಲಮಿಂದ ಹೊರಗೆ ಕರ್ಕೊಂಡು ಬರ್ತಿದ್ದಾರೆ ಆ್ಯಂಡ್ ನಿಮಗೊಂದು ಹೊಸ ದಾರಿನ ಅವ್ರು ಮಾಡಿಕೊಡ್ತಿದ್ದಾರೆ ಅಂತ ಹೇಳಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಲೈಫಲ್ಲಿ ತುಂಬಾ ಸ್ಟ್ರಗಲ್ನ ನೋಡಿದ್ದೀರಾ. ಸ್ಟ್ರಗಲ್ ಅಂತ ಹೇಳಿ ನೀವು ಹುಟ್ಟಿನಿಂದ ಅಂದರೆ ಚಿಕ್ಕ ಇರುವಾಗಿಂದನೂ ನಿಮ್ಮ ಲೈಫಲ್ಲಿ ಸ್ಟ್ರಗಲ್ನ ನೋಡ್ತಾನೆ ಬರ್ತಾ ಇದ್ದೀರಾ. ಸೊ ನಿಮಗೆ ಯಾರ ಹತ್ರ ಹೇಳ್ಕೊಬೇಕು, ನಿಮ್ಮ ಲೈಫಲ್ಲಿರೋ ಪ್ರಾಬ್ಲಮ್ನ ಯಾರ ಹತ್ರ ಹೇಳ್ಕೊಬೇಕು, ಯಾರ ಹತ್ರ ಹೇಳ್ಕೊಬಾರ್ದು ಅದು ನಿಮಗೆ ಗೊತ್ತಾಗ್ತಿಲ್ಲ. ದೆನ್ ಇಲ್ಲಿ ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ. ಓಕೆನಾ. ಸೊ ಈ ಒಂದು ಸಿಚುಯೇಷನಲ್ಲಿ ನಿಮ್ಮ ಲೈಫಲ್ಲಿ ಗುರುವಿನ ಎಂಟ್ರಿಯಿಂದ ಆ ಸ್ಟ್ರಗಲ್ ಲೈಫಿಂದ ಹೊರಗೆ ಬರೋದು ಹೇಗೆ ಅಥವಾ ಆ ಸ್ಟ್ರಗಲ್ ಲೈಫಿನ ನಿಮಗೆ ಹೊರಗೆ ಬರಲಿಕ್ಕೆ ಸಹಾಯ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಇದರಿಂದ ನಿಮ್ಮ ಲೈಫಲ್ಲಿ ಒಂದು ಹ್ಯಾಪಿನೆಸ್ನ ಅಥವಾ ಒಂದು ಮ್ಯಾರೇಜ್ ಇರ್ಬೋದು, ಮ್ಯಾರೇಜ್ ರಿಲೇಟೆಡಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ, ಮ್ಯಾರೇಜಲ್ಲಿ ಏನಾದರೂ ನಿರ್ಧಾರ ತಗೊಳ್ಬೇಕು ಅಂತ ನೀವು ಅನ್ಕೊಳ್ತಾ ಇದ್ರೆ ಅದೆಲ್ಲದಕ್ಕೂ ನಿಮಗೆ ಈ ಗುರುವಿನ ಒಂದು ಸಹಾಯದಿಂದ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡ್ತೀರಾ. ಇಲ್ಲಿ ಕೆಲವೊಬ್ರು ರಿಲೇಶನ್ಶಿಪ್ಪಲ್ಲೂ ತುಂಬ ಹರ್ಟ್ ಆಗಿಬಿಟ್ಟು ಅಥವಾ ತುಂಬ ಬ್ರೇಕಪ್ಸ್ಗಳನ್ನ ನೋಡಿದ್ದೀರಾ ನಿಮ್ಮ ಲೈಫಲ್ಲಿ. ಓಕೆನಾ. ಸೊ ಅದರಿಂದ ತುಂಬಾ ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ, ರಿಲೇಶನ್ಶಿಪ್ ವಿಷಯದಲ್ಲಿ ತುಂಬಾ ಹರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಕೆಲವೊಬ್ರು ಮದುವೆನೇ ಬೇಡ, ರಿಲೇಶನ್ಶಿಪ್ ಬೇಡ, ಸಿಂಗಲ್ ಲೈಫೇ ಚೆನ್ನಾಗಿದೆ ಆ ಥರ ಡಿಸಿಷನ್ ನೀವು ತಗೊಂಡಿರ್ಬೋದು. ಸೊ ಅದ್ರ ಬಗ್ಗೆ ಆ ಒಂದು ಮ್ಯಾರೇಜ್ ಇರ್ಬೋದು, ರಿಲೇಶನ್ಶಿಪ್ ಬಗ್ಗೆ ಇರ್ಬೋದು, ಅದ್ರ ವ್ಯಾಲ್ಯೂ ಏನು ಅನ್ನೋದನ್ನ ನಿಮ್ಮ ಗುರುವಿನ ಮುಖಾಂತರ ನೀವು ಇಲ್ಲಿ ತಿಳ್ಕೊಳ್ತಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಹಾಗೇನೆ ಇಲ್ಲಿ ಇನ್ನೊಂದು ಆ್ಯಪ್ಟ್ ಆಗ್ತಿರುವಂಥದ್ದು ನನಗೆ ಕೆಟ್ಟ ಅಭ್ಯಾಸ, ಬ್ಯಾಡ್ ಹ್ಯಾಬಿಟ್ಸ್ ಅನ್ನುವಂಥದ್ದು ನನಗೆ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಓಕೆ, ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳಿದ್ರೆ ಸಿಗರೇಟ್ ಸೇಯುವಂಥದ್ದಾಗಿರ್ಬೋದು ಅಥವಾ ಸ್ಮೋಕ್ ಏನು ಡ್ರಿಂಕ್ಸ್ ಮಾಡುವಂಥದ್ದಾಗಿರ್ಬೋದು ಅಥವಾ ಸಮಥಿಂಗ್ ನೆಗೆಟಿವ್, ಯಾವಾಗಲೂ ನೆಗೆಟಿವ್ ಯೋಚನೆ ಮಾಡ್ತಿರುವಂಥದ್ದು, ಯಾವಾಗಲೂ ನೆಗೆಟಿವ್ ಯೋಚನೆನೇ ನಿಮ್ಮ ಮೈಂಡಿಗೆ ಬರ್ತಾ ಇರುವಂಥದ್ದು, ಅದೆಲ್ಲದನ್ನು ನೀವು ಈ ಒಂದು ಗುರುವಿನ ಅಡ್ವೈಸಿಂದ ನಿಮ್ಮ ಲೈಫಲ್ಲಿ ಯಾರು ಗುರು ಅಂತ ಹೇಳಿ ಎಂಟ್ರಿ ಆಗ್ತಿದ್ದಾರೆ ಅವರ ಒಂದು ಅಡ್ವೈಸಿಂದ ನೀವು ಆ ಕೆಟ್ಟ ಅಭ್ಯಾಸ, ಬ್ಯಾಡ್ ಹ್ಯಾಬಿಟ್ಸ್, ನಿಮ್ಮ ಲೈಫಲ್ಲಿ ಏನು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಇದೆ ಅದನ್ನು ವೆರಿ ಸೂನ್ ನೀವು ಅದನ್ನು ಬಿಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಗುರುವಿನ ಸಹಾಯದಿಂದ ಆ ಬ್ಯಾಡ್ ಹ್ಯಾಬಿಟ್ಸ್ನ ನೀವು ಬಿಡ್ತೀರಾ. ಓಕೆನಾ. ಸೊ ದೆನ್ ಇಲ್ಲಿ ಇನ್ನೊಂದು ನನಗೆ ಕಾಣಿಸ್ತಿರುವಂಥದ್ದು ನಿಮ್ಮ ಲೈಫಲ್ಲಿ ಗುರುವಿನ ಎಂಟ್ರಿಯಿಂದ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗ್ತಾ ಇದೆ, ಸಕ್ಸಸ್ನ ನೋಡ್ತೀರಾ. ಓಕೆನಾ. ಹೇಗೆ ಸಕ್ಸಸ್ನ ನೋಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಗುರು ಅಂತ ಹೇಳಿ ಯಾರು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಅಲ್ವಾ, ಅವ್ರ ಲೈಫಲ್ಲಿ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಅಂದರೆ ಅವ್ರ ಗುರುವಿನ ಲೈಫಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ನೋಡಿದ್ದಾರೆ, ಅವರು ಲೈಫಲ್ಲಿ ಏನೆಲ್ಲ ನೋಡಿದ್ದಾರೆ ಅದನ್ನು ನಿಮಗೆ ಎಕ್ಸಾಂಪಲ್ ಆಗಿ ನಿಮಗೆ ಕೊಡ್ತಾ ಲೈಫ್ ಅಂದರೆ ಹೇಗೆ, ಲೈಫನ್ನು ಹೇಗೆ ಸಕ್ಸಸ್ಫುಲ್ಲಾಗಿ ತಗೊಂಡು ಹೋಗಬೇಕು, ಲೈಫ್ ಹೇಗೆ ನೀವು ಏನು ಬ್ಯೂಟಿಫುಲ್ ಲೈಫ್ ಇರ್ಬೋದು, ಪಾಸಿಟಿವ್ ಹ್ಯಾಪಿನೆಸ್ ಲೈಫನ್ನು ಹೇಗೆ ನೀವು ಲೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಒಂದು ದಾರಿ ಕಡೆ ನಿಮಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಸೊ ಇಲ್ಲಿ ಗುರುವಿನ ಎಂಟ್ರಿನ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ನ ನೋಡ್ತೀರಾ. ಓಕೆನಾ, ತುಂಬ ಚೇಂಜಸ್ನ ನೋಡ್ತೀರಾ ಅಂತ ಇಲ್ಲಿ ತುಂಬಾ ಕಾಣಿಸ್ತಾ ಇದೆ, ಆ್ಯಪ್ಟ್ ಆಗ್ತಿದೆ. ಬಟ್ ಈ ಗುರುವಿಂದ ನಿಮ್ಮ ಲೈಫಲ್ಲಿ ಹೊಸ ಜೀವನವನ್ನೇ ನೀವು ಸೃಷ್ಟಿಸ್ಕೊಳ್ತೀರಾ ಅಥವಾ ಹೊಸ ಜೀವನವನ್ನೇ ನಿಮಗೆ ಆ ಗುರುವಿಂದ ಸೃಷ್ಟಿಸಬಹುದು ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಎಸ್, ಇಲ್ಲಿ ಮ್ಯಾರೇಜ್ ರಿಲೇಟೆಡಲ್ಲಿ ತುಂಬಾ ಪ್ರಾಬ್ಲಮ್ ಅಥವಾ ಬ್ರೇಕಪ್ಸ್ನ ನೋಡಿ ನೀವು ಯಾವಾಗ ಹರ್ಟ್ ಆಗಿದ್ದೀರಾ ಅಥವಾ ನಿಮ್ಮ ಮನಸ್ಸಿಗೆ ಏನು ಹರ್ಟ್ ಆಗಿದೆ ಅದರಿಂದ ಹೊರಗೆ ಬರುವಂಥದ್ದಾಗಿರಲಿ ಅಥವಾ ಅವರೇ ಮುಂದೆ ನಿಂತು ನಿಮಗೆ ಮದುವೆ ಮಾಡುವಂಥದ್ದು, ಹುಡುಗ ನೋಡಿ ಅಥವಾ ಹುಡುಗಿನ ನೋಡಿಬಿಟ್ಟು ನಿಮಗೆ ಮದುವೆ ಮಾಡುವಂಥದ್ದು, ಆ ಒಂದು ಸಹಾಯನೂ ಕೂಡ ನಿಮ್ಮ ಗುರುವಿನ ಕಡೆಯಿಂದ ಆಗ್ತಾ ಇದೆ ಅಂತೇಳಿ ಕಾಣಿಸ್ತಾ ಇದೆ. ಬಟ್ ಎನಿಥಿಂಗ್ ನನಗಿಲ್ಲಿ ಎನರ್ಜಿ ಪ್ರಕಾರ ಸಿಗ್ತಾ ಇರುವಂಥದ್ದು ನಿಮ್ಮ ಗುರುವಿನ ಒಂದು ಎಂಟ್ರಿಯಿಂದ ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಇರ್ಬೋದು, ಸಕ್ಸಸ್ ಇರ್ಬೋದು ಅಥವಾ ಒಂದು ಅಪೋರ್ಚುನಿಟಿಗಳಾಗಿರ್ಬೋದು, ಪ್ರತಿಯೊಂದನ್ನು ನೀವಿಲ್ಲಿ ನಿಮ್ಮ ಗುರುವಿಂದ ಪಡ್ಕೊಳ್ತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಸೊ ವೆರಿ ಸೂನ್ ನಿಮ್ಮ ಲೈಫಲ್ಲಿ ಬದಲಾವಣೆನ ನೋಡ್ತೀರಾ ಈ ಒಂದು ಗುರುವಿನ ಎಂಟ್ರಿಯಿಂದ. ನೋಡಿ, ನಿಮ್ಮ ಲೈಫಲ್ಲಿ ಹಗಲು ರಾತ್ರಿ ಅಂದರೆ ಕತ್ತಲಿಂದ ಬೆಳಕಿನೆಡೆಗೆ ನಿಮ್ಮ ಲೈಫು ಚೇಂಜಸ್ ಆಗ್ತಾ ಇದೆ. ತುಂಬ ನೀವು ಏನು ಕತ್ತಲೆ ಲೈಫನ್ನು ನೋಡಿದ್ದೀರಾ, ಕಷ್ಟದ ಲೈಫನ್ನು ನೋಡಿದ್ದೀರಾ, ಸ್ಟ್ರಗಲ್ನ ನೋಡಿದ್ದೀರಾ. ಆ ಸ್ಟ್ರಗಲಿಂದ, ಆ ಕಷ್ಟದ ದಿನದಿಂದ ಮುಕ್ತಿನ ನಿಮಗೆ ಈ ಗುರುವಿನ ಎಂಟ್ರಿಯಿಂದ, ನಿಮ್ಮ ಲೈಫಲ್ಲಿ ಏನು ಗುರುವಿನ ಎಂಟ್ರಿ ಆಗ್ತಿದೆ ಅಲ್ವಾ, ಅದರಿಂದ ಆ ಕತ್ತಲೆಯ ಜೀವನದಿಂದ ಬೆಳಕಿನ ಜೀವನದೆಡೆಗೆ ಕರ್ಕೊಂಡ್ಬರ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಆ್ಯಪ್ಟ್ ಆಗ್ತಿರುವಂಥದ್ದು. ನಿಮ್ಮ ಕೈಯಲ್ಲಿ ಒಂದು ಸಕ್ಸಸ್ ಅಂದರೆ ನಿಮ್ಮ ಗುರು ನಿಮ್ಮ ಕೈನ ಹಿಡಿದ್ಬಿಟ್ಟು ನಿಮ್ಮ ಲೈಫನ್ನ ಬದಲಾಯಿಸ್ತಾ ಇದ್ದಾರೆ, ಚೇಂಜಸ್ನ ಮಾಡ್ತಾ ಇದ್ದಾರೆ. ಓಕೆನಾ. ಅಪಾರ್ಚುನಿಟಿ ಅನ್ನೋದು ನಿಮ್ಮ ಲೈಫಿಗೆ ಬರ್ತಾ ಇದೆ. ದೆನ್ ಆ ಗುರುವಿಂದ ನಿಮ್ಮ ಲೈಫನ್ನ ಕಂಪ್ಲೀಟ್ ಚೇಂಜಸ್, ಪಾಸಿಟಿವ್ ವೇಲಿ ಚೇಂಜಸ್ನ ನೋಡ್ತೀರಾ ಅಂತ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಬ್ಯಾಲೆನ್ಸ್ ಮಾಡಲಿಕ್ಕೆ ನಿಮ್ಮ ಲೈಫನ್ನು ಹೇಗೆ ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗಬೇಕು,
ಆ್ಯಂಡ್ ಲೈಫ್ ಅಂದರೆ ಹೇಗೆ, ಏನು, ಯಾವ ಥರ ಇರಬೇಕು, ಪ್ರತಿಯೊಂದನ್ನು ನಿಮಗೆ ಈ ಗುರು ನಿಮಗೆ ಟೀಚ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಕಂಪ್ಲೀಟ್ ನೀವು ಈ ಗುರುವಿನ ನೀವು ಅಟ್ರಾಕ್ಟ್ ಮಾಡಿರ್ಬೋದು. ಕೆಲವೊಬ್ರು ಮ್ಯಾನಿಫೆಸ್ಟ್ ಮುಖಾಂತರ ನೀವು ಗುರುವಿನ ಅಟ್ರಾಕ್ಟ್ ಮಾಡಿರ್ಬೋದು. ನಿಮ್ಮ ಲೈಫಲ್ಲಿ ಒಂದು ದಾರಿ ತೋರಿಸುವಂಥ ವ್ಯಕ್ತಿ ನೀವು ಪ್ರೇ ಮಾಡಿರ್ಬೋದು, ದೇವ್ರ ಹತ್ರನೂ ಪ್ರೇ ಮಾಡಿರ್ಬೋದು ಅಥವಾ ಮ್ಯಾನಿಫೆಸ್ಟ್ ಮಾಡಿರ್ಬೋದು. ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ದಾರಿ ತೋರಿಸ್ಲಿಕ್ಕೆ ಒಂದು ಗುರುವಿನ ಸಹಾಯ ಬೇಕಾಗಿದೆ, ಅಥವಾ ಸಮಥಿಂಗ್ ಯಾರೊಬ್ರು ನನಗೆ ಹೆಲ್ಪ್ ಮಾಡಬೇಕಾಗಿದೆ, ನನಗೆ ಸಪೋರ್ಟ್ ಮಾಡಬೇಕಾಗಿದೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಗುರುವಿನ ಎಂಟ್ರಿಯಿಂದ ನೀವು ಮ್ಯಾನಿಫೆಸ್ಟ್ ಮಾಡಿರುವಂಥದ್ದು ಅಥವಾ ನೀವು ಪ್ರೇ ಮಾಡಿರುವಂಥದ್ದು ವರ್ಕ್ ಆಗ್ತಾ ಇದೆ. ದೆನ್ ಇಲ್ಲಿ ತುಂಬ ಚೇಂಜಸ್ನ ನೋಡ್ತಾ ಇದ್ದೀರಾ. ತುಂಬ ಚೇಂಜಸ್ ಕೂಡ ಆಗತ್ತೆ ಈ ಒಂದು ಗುರುವಿನ ಎಂಟ್ರಿಯಿಂದ. ಓಕೆ, ಮೀನ್ಸ್ ನನಗಿಲ್ಲಿ ಎನರ್ಜಿ ಪ್ರಕಾರ ಸ್ಟೂಡೆಂಟ್ಸ್ ಕೂಡ ನನಗಿಲ್ಲಿ ತುಂಬಾ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಈಗ ಏನು ಕಾಲೇಜಿನ ಸೇರ್ಲಿಕ್ಕಿರ್ಬೋದು, ಕಾಲೇಜಿನ ಸ್ಟಾರ್ಟ್ ಮಾಡಲಿಕ್ಕೆ, ಹೊಸ ಕಾಲೇಜಿಗೆ ಸೇರ್ಲಿಕ್ಕೆ. ಓಕೆ, ಸೊ ನೀವು ನಿಮ್ಮ ಗುರುವಿನ ಸಹಾಯದಿಂದ ಕಾಲೇಜಿನ ಕೂಡ ನೀವಿಲ್ಲಿ ಒಳ್ಳೆ ಕಾಲೇಜಿನ ಸೇರುವಂಥದ್ದು ಇಲ್ಲಿ ನನಗಿಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಓಕೆ, ಸೊ ಬ್ಯೂಟಿಫುಲ್ ಅಂತ ಹೇಳ್ತೀನಿ. ಫಸ್ಟ್ ಒನ್ ಯಾರು ಈ ಒಂದು ಕಾರ್ಡ್ನ ಚೂಸ್ ಮಾಡ್ಕೊಂಡಿದ್ರಿ, ಈ ಒಂದು ಡೆಕ್ನ ಯಾರು ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಲೈಫಲ್ಲಿ ಗುರುವಿನ ಎಂಟ್ರಿಯಿಂದ ನಿಮ್ಮ ಲೈಫಲ್ಲಿ ಬದಲಾವಣೆಗಳು, ತುಂಬಾ ದೊಡ್ಡ ಚೇಂಜಸ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಸೆಕೆಂಡ್ ಒನ್, ಈ ಒಂದು ಡೆಕ್ನ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಲೈಫಲ್ಲಿ ಯಾರ ಒಂದು ಎಂಟ್ರಿಯಿಂದ ಚೇಂಜಸ್ನ ನೋಡ್ತಾ ಇದ್ದೀರಾ ಅನ್ನೋದನ್ನು ನೀವು ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಫಸ್ಟ್ ಆಫ್ ಆಲ್ ನನಗಿಲ್ಲಿ ಸಿಗ್ತಾ ಇರುವಂಥದ್ದು ಎನರ್ಜಿ. ಓಕೆ, ಎಸ್, ಇಲ್ಲಿ ಎಜುಕೇಷನ್ ರಿಲೇಟೆಡ್ ಅನ್ನೋವಂಥದ್ದು ಮೆಸೇಜ್ ನನಗಿಲ್ಲಿ ಸಿಗ್ತಾ ಇದೆ. ಓಕೆ, ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರುವಂಥದ್ದು ಅಥವಾ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿರುವಂಥದ್ದು. ಓಕೆ, ಪ್ರಿಪೇರ್ ಆಗ್ತಾ ಇದ್ದೀರಾ, IAS ಅಥವಾ ಸಮಥಿಂಗ್ ಕಾಂಪಿಟೇಟಿವ್ ಎಕ್ಸಾಮಿಗೆ ನೀವು ಇಲ್ಲಿ ಪ್ರಿಪೇರ್ ಆಗ್ತಾ ಇದ್ದೀರಾ. ಆ ಥರ ನನಗಿಲ್ಲಿ ಎಜುಕೇಷನ್ ರಿಲೇಟೆಡಲ್ಲಿ ನನಗೆ ಮೆಸೇಜ್ ಸಿಗ್ತಾ ಇದೆ. ಸ್ಟೂಡೆಂಟ್ ಎನರ್ಜಿ ನನಗಿಲ್ಲಿ ತುಂಬ ಸಿಗ್ತಾ ಇದೆ. ಓಕೆ, ಎಸ್, ಇಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ. ಹಾಗೆ ನಿಮ್ಮ ಲೈಫಲ್ಲಿ ಇವಾಗ ಯಾರು ಎಂಟ್ರಿ ಆಗ್ತಿದ್ದಾರೆ ಅಲ್ವಾ, ಅವ್ರು ನಿಮ್ಮ ಜೀವನಕ್ಕೆ ಪಾರ್ಟ್ನರ್ ಆಗಿ ಅಥವಾ ಲವರ್ ಆಗಿ ಕನ್ವರ್ಟ್ ಆಗಬಹುದು ಅನ್ನೋವಂಥದ್ದು ನನಗಿಲ್ಲಿ ಆ್ಯಪ್ಟ್ ಆಗ್ತಿದೆ. ಮೇ ಬಿ ಇವ್ರು ನಿಮಗೆ ಕಾಲೇಜಲ್ಲಿ ಪರಿಚಯ ಆಗಿರ್ಬೋದು, ಮುಂಚೆ ಅಂದರೆ ಹಳೆ ಪರಿಚಯ, ಓಲ್ಡ್ ಪರ್ಸನ್, ಓಲ್ಡ್ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಮುಂಚೆನೇ ನಿಮಗೆ ಪರಿಚಯ ಇರುವಂಥದ್ದು, ಅಥವಾ ನಿಮ್ಮ ಜೊತೆಗೆ ವರ್ಕ್ ಮಾಡುವಂಥವ್ರು. ಈಗ ಜಾಬ್ ರಿಲೇಟೆಡಲ್ಲಿ ನೀವಿಬ್ಬರು ಒಂದೇ ಪ್ಲೇಸಲ್ಲಿ ವರ್ಕ್ ಮಾಡ್ತಿದ್ದೀರಾ, ಒಂದೇ ಕಡೆನೇ ವರ್ಕ್ ಮಾಡ್ತಿದ್ದೀರಾ. ಸೊ ಎಸ್, ಈಗ ರೀಸೆಂಟ್ ಡೇಸಲ್ಲಿ ಒಂದು ಹಳೆಯ ವ್ಯಕ್ತಿ ನಿಮಗೆ ಪರಿಚಯ ಆಗಿರ್ಬೋದು, ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ರಿಟರ್ನ್ ಬಂದಿರ್ಬೋದು. ರೀಸೆಂಟ್ ಡೇಸಲ್ಲಿ ನನಗಿದು ಆ್ಯಪ್ಟ್ ಆಗ್ತಿರುವಂಥದ್ದು ಹಳೆಯ ವ್ಯಕ್ತಿ ಅಂದರೆ ನಿಮ್ಮ ಓಲ್ಡ್ ಫ್ರೆಂಡ್ ಯಾರೋ ನಿಮ್ಮ ಲೈಫಿಗೆ ಮತ್ತೆ ಎಂಟ್ರಿ ಆಗಿರುವಂಥದ್ದು ಅಥವಾ ಆಗಬಹುದು ಅನ್ನುವಂಥದ್ದು ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಓಕೆ, ಈ ರೀತಿಯಾಗಿ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ನ ತರ್ತಾ ಇದ್ದಾರೆ ಅಂತಿಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಇಲ್ಲಿ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಂಟ್ರಿ ಆದಮೇಲೆ ಕೆಲವೊಬ್ರು ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ ನಿಮ್ಮ ಲೈಫನ್ನೇ ಚೇಂಜಸ್ ಮಾಡ್ತಿದ್ದಾರೆ, ಚೇಂಜಸ್ ತರ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮ ಹಳೆ ನೆನಪು ಅಂದರೆ ನಿಮ್ಮ ದುಃಖದ ವಿಚಾರಗಳು, ನಿಮ್ಮ ಲೈಫಲ್ಲಿ ಏನೆಲ್ಲ ಬ್ಯಾಡ್ ಮೂಮೆಂಟ್ಸ್ ನಡೆದಿತ್ತು, ನೆಗೆಟಿವ್ ಮೂಮೆಂಟ್ಸ್ ಏನು ನಡೆದಿತ್ತು, ಅಥವಾ ದುಃಖದ ವಿಚಾರಗಳು ಏನಿದೆ ಅದನ್ನೆಲ್ಲದನ್ನು ನೀವು ಇಲ್ಲಿ ಮರೀತಾ ಇದ್ದೀರಾ. ಹೇಗೆ ಮರಿತಿದ್ದೀರಾ ಅಂದರೆ ಈ ಒಂದು ವ್ಯಕ್ತಿಯ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗೋ ಮುಖಾಂತರ ನಿಮ್ಮ ದುಃಖದ, ನಿಮ್ಮ ಸ್ಯಾಡ್ ಮೂಮೆಂಟ್ಸ್ನೆಲ್ಲದನ್ನು ಅವರು ಮರೆಸ್ತಾ ಇದ್ದಾರೆ, ಬದಲಾಯಿಸ್ತಾ ಇದ್ದಾರೆ ಅಂತಿಲ್ಲಿ ಆ್ಯಕ್ಟ್ ಆಗ್ತಾ ಇದೆ. ಓಕೆನಾ? ಹೇಗೆ ನಿಮ್ಮ ಲೈಫಲ್ಲಿ ನಡೆದಂಥ ಸ್ಯಾಡ್ ಮೂಮೆಂಟ್, ನೆಗೆಟಿವ್ ಇರ್ಬೋದು, ದುಃಖದ ವಿಚಾರಗಳನ್ನ ನೀವು ಅವ್ರ ಹತ್ರ ಹೇಳ್ಕೊಳ್ತಾ ಇದ್ದೀರಾ, ಶೇರ್ ಮಾಡ್ಕೊಳ್ತಾ ಇದ್ದೀರಾ. ಹಾಗೆ ಅದರಿಂದ ಅವರು ಅದಕ್ಕೆ ಅವರು ಸೊಲ್ಯೂಷನ್ ಹೇಳ್ತಿದ್ದಾರೆ, ಸಜೆಷನ್ನ ಪಡಿತಾ ಇದ್ದೀರಾ ಅವರಿಂದ ನೀವು. ಓಕೆನಾ? ನಿಮ್ಮ ಫ್ಯೂಚರ್ ಬಗ್ಗೆ ಹೇಗಿರಬೇಕು, ಹೇಗೆ ಮುಂದುವರಿಬೇಕು ಅನ್ನೋದ್ರ ಬಗ್ಗೆನೂ ನೀವು ಇಲ್ಲಿ ಕೆಲವೊಬ್ರು ಆ ಒಂದು ಪಾಠವನ್ನು ನೀವು ಇಲ್ಲಿ ಕಲಿತಾ ಇದ್ದೀರಾ ಆ ಒಂದು ಪರ್ಸನ್ ಇಂದ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ,
ಅಂಡ್ ಇಲ್ಲಿ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು ಕೂಡ, ಇಲ್ಲಿ ಈ ಒಂದು ಪರ್ಸನ್ ಸರಿನಾ ರಾಂಗ್ ಅನ್ನೋದ್ರ ಬಗ್ಗೆನೂ ನೀವು ಇಲ್ಲಿ ನಿರ್ಧಾರ ತಗೊಳ್ತಿದ್ದೀರಾ. ಈಗ ನಿಮ್ಮ ಲೈಫಲ್ಲಿ ಸಡನ್ ಆಗಿ ಒಬ್ರು ವ್ಯಕ್ತಿ ಬಂದ್ಬಿಟ್ಟು ಅವರು ನಿಮಗೆ ಪಾರ್ಟ್ನರ್ ಲವರ್ ಅಂತ ಹೇಳುವಾಗ ನಿಮಗೂ ಕೂಡ ಎಲ್ಲೊಂದ್ ಕಡೆ ಕನ್ಫ್ಯೂಷನ್ಸ್, ಅಥವಾ ಈ ವ್ಯಕ್ತಿನ ಹೇಗೆ ಟ್ರಸ್ಟ್ ಮಾಡ್ಬೋದು ಅನ್ನೋವಂಥದ್ದು ಕೂಡ ಸಿಚುವೇಶನ್ ಬರ್ಬೋದು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಆ ಒಂದು ರಿಲೇಟೆಡ್ ಅಲ್ಲಿ ಈ ವ್ಯಕ್ತಿ ನನಗೆ ನನ್ನ ಲೈಫಿಗೆ ಸರಿನಾ ಅಥವಾ ರಾಂಗ್, ಅಥವಾ ಹೇಗೆ ಈ ವ್ಯಕ್ತಿನ ನಾನು ನಂಬೋದಾ, ಪರಿಚಯ ಆಗಿರೋದನ್ನ ಮುಂದುವರಿಸ್ಬೇಕಾ ಬೇಡವಾ, ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಾ, ಆ ಥರದ್ದೆಲ್ಲ ಕನ್ಫ್ಯೂಷನ್ಸ್ನ ನೀವು ಇಲ್ಲಿ ನೋಡ್ತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಹಾಗೇನೆ ಇಲ್ಲಿ ನಿಮ್ಮ ಲೈಫಿಗೆ ಇವರು ಫ್ರೆಂಡ್ ಆಗಿರ್ಬೋದು, ಅಥವಾ ಲವರ್ ಆಗಿ ಬರ್ಬೋದು, ಪಾರ್ಟ್ನರ್ ಆಗಿ ಬರ್ಬೋದು, ಏನೇ ಬಂದ್ರು, ಯಾವುದೇ ರೀತಿಯಾಗಿ ನಿಮ್ಮ ಲೈಫಲ್ಲಿ ಬಂದರೂ ಕೂಡ ನೀವು ನಿರ್ಧಾರ ತಗೊಳ್ಳೋದು ಒಂದು ಸ್ಟ್ರಾಂಗ್ ಆಗಿ ಯೋಚನೆ ಮಾಡಿಬಿಟ್ಟು ನಿರ್ಧಾರ ತಗೊಳ್ತೀರಾ. ಇವ್ರು ನಿಮ್ಮ ಲೈಫಿಗೆ ಓಕೆನಾ, ಅಂದರೆ ಒಳ್ಳೇದನ್ನ ಮಾಡ್ತಾರಾ, ಒಳ್ಳೇದೇ ಅಲ್ವಾ ಅನ್ನೋ ಥರದಲ್ಲಿ ಅಂದರೆ ನಿಮಗೆ ತುಂಬಾನೇ ಇಲ್ಲಿ ಕೆಲವೊಬ್ರು ವ್ಯಕ್ತಿಗಳಿಂದ ತುಂಬ ಹರ್ಟ್ ಆಗಿದೆ ನಿಮ್ಮ ಲೈಫಲ್ಲಿ. ಕೆಲವೊಂದು ವ್ಯಕ್ತಿಗಳಿಂದ ನಿಮಗೆ ನಂಬಿಕೆ ದ್ರೋಹ ಕೂಡ ಆಗಿದೆ. ತುಂಬ ವ್ಯಕ್ತಿಗಳನ್ನ ನೀವು ನಂಬಿಟ್ಟು ಮೋಸ ಹೋಗಿದ್ದೀರಾ ಕೂಡ. ಸೊ ಹಾಗೇನೆ ಈ ವ್ಯಕ್ತಿನೂ ಇರ್ಬೋದಾ, ಆ ಥರ ನಿಮ್ಮ ಮೈಂಡಲ್ಲಿ ಬರ್ತಿದೆ. ಓಕೆನಾ. ಸೊ ಹಳೆ ನಿಮ್ದು ಪ್ಯಾಟ್ರನ್ ಏನಿತ್ತು, ಈಗ ದುಃಖದ ವಿಚಾರ ಅಂತ ಹೇಳಿ ಬಂದಾಗ ತುಂಬಾನೇ ಓಲ್ಡ್ ನಿಮ್ಮ ಬ್ರೇಕಪ್ಸ್ ಇರ್ಬೋದು, ಅಥವಾ ಕೆಲವೊಂದು ವ್ಯಕ್ತಿಗಳಿಂದ ನಂಬಿಕೆ ದ್ರೋಹದಿಂದ ಆಗಿರುವಂಥದ್ದು, ಹರ್ಟ್ ಆಗಿರ್ಬೋದು, ಅದೆಲ್ಲದು ನಿಮಗೆ ಮತ್ತೆ ಈ ಒಂದು ವ್ಯಕ್ತಿ ಎಂಟ್ರಿ ಆದಮೇಲೆ ನಿಮಗೆ ಅದೆಲ್ಲದು ಕೂಡ ಮತ್ತೆ ಹಳೆ ನೆನಪುಗಳು ಬಂದ್ಬಿಟ್ಟು ಈ ವ್ಯಕ್ತಿನೂ ಅದೇ ಥರನೇ ಇರಬಹುದಾ, ಹಳೆ ಏನು ನನ್ನ ಲೈಫಲ್ಲಿ ಪ್ಯಾಟರ್ನ್ ನಡೆದಿತ್ತು ಅದೇ ಥರನೇ ಈ ವ್ಯಕ್ತಿನೂ ಮಾಡಿಬಿಡ್ತಾರೇನೋ, ಆ ಥರ ನಿಮಗೆ ಇಲ್ಲಿ ಯೋಚನೆ ಬರುವಂಥದ್ದು ಚಾನ್ಸಸ್ ಇದೆ. ಓಕೆ, ಡೋಂಟ್ ವರಿ. ಅವ್ರು ನಿಮಗೆ ಒಂದು ಧೈರ್ಯವಾಗಿ, ನಿಮ್ಮ ಸ್ಟ್ರೆಂತ್ ಆಗಿ, ನಿಮ್ಮ ಬ್ಯಾಕ್ ಬೋನ್ ಆಗಿ, ನಿಮ್ಮ ಲೈಫಿಗೆ ಏನು ನಿಮ್ಮ ಸಪೋರ್ಟಿವ್ ಆಗಿ ಇರ್ತಾರೆ ಈ ವ್ಯಕ್ತಿ ಅಂತ ಇಲ್ಲಿ ನನಗಿಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಓಕೆ, ಸೊ ಎಸ್, ಈ ಒಂದು ವ್ಯಕ್ತಿಯಿಂದ ನಿಮ್ಮ ಲೈಫಲ್ಲಿ ಹಲವು ಚೇಂಜಸ್ನ ನೋಡ್ತೀರಾ, ಬದಲಾವಣೆಗಳನ್ನ ನೋಡ್ತೀರಾ. ಲೈಫಲ್ಲಿ ಒಂದು ಸ್ಟ್ರಾಂಗ್ ಆಗಿ, ಒಂದು ಸ್ಟ್ರೆಂತ್ ಆಗಿ, ಅಥವಾ ಹೇಗೆ ಹ್ಯಾಪಿನೆಸ್ಸಿಂದ ತಗೊಂಡು ಹೋಗಬೇಕು ಲೈಫನ್ನು, ಅದೆಲ್ಲದನ್ನು ನೀವು ಈ ಒಂದು ವ್ಯಕ್ತಿನ ನೀವು ಇಲ್ಲಿ ಕಲಿತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಎಸ್, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.